ಕನ್ನಡ ವಾಹಿನಿಗೆ ಸ್ವಾಗತ. ಮೂಡಲಗಿ ತಾಲೂಕಿನ ಯಾದವಾಡದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಹಾಗೂ ರಾಯಭಾಗ ತಾಲೂಕಿನ ನಿಲಜಿ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಸೆಗಣಿ ಹಚ್ಚಿದ್ದನ್ನು ಖಂಡಿಸಿ ಗೋಕಾಕ ಬಸವೇಶ್ವರ ವೃತ್ತದಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಿ ರಸ್ತೆ ತಡೆದು ನೂರಾರು ದಲಿತರು ಪ್ರತಿಭಟನೆ ಮಾಡಿದ್ದಾರೆ. ನಂತರ ಧಿಕ್ಕಾರ ಕೂಗುತ್ತಾ ಪಾದಯಾತ್ರೆ ಮಾಡುತ್ತಾ ಪೊಲೀಸರ ನಡೆಯ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿದರು. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾದ ದಲಿತ ಮಹಿಳಾ ಅಧ್ಯಕ್ಷ ಕಮಲಾ ಕರಿಮನವರ್ ಇವರು ಮಾತನಾಡಿ, ಹಲ್ಲೆ ಮಾಡಿದವನಿಗೆ ಉಪಾಧ್ಯಕ್ಷ ಹುದ್ದೆ ಬಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ನೀಡಿದ ಸಂವಿಧಾನದಿಂದ. ಹೀಗಿರಬೇಕಾದರೆ ದುಡಿಯಲು ಬಂದಂತಹ ದಲಿತ ಯುವಕನ ಏಳಿಗೆ ಸಹಿಸಲಾಗದ ಕಲ್ಮೇಶ್ ಗಾಡಿಗೇರ್ ಇಂಥ ಹಲ್ಲೆ ಮಾಡಿದ್ದು ಕೇವಲ ಸಿಗರೇಟ್ ನೆಪ ಮಾತ್ರ ಇದೆ. ಅದಕ್ಕಾಗಿ ಪೊಲೀಸ್ ಇಲಾಖೆಯವರು ಬಹಳಷ್ಟು ದೊಡ್ಡ ಅಪರಾಧಿಗಳನ್ನು ಬಂಧಿಸಿದ್ದೀರಿ. ಆದರೆ ಕಲ್ಮೇಶ್ ಗಾಣಿಗೇರ್ನನ್ನ ಬಂಧಿಸುವಲ್ಲಿ ವಿಫಲ ಆಗುತ್ತಿರುವುದು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಆದ ಈಶ್ವರ ಗುರುಜಾ ಅವರು, ಆರೋಪಿಗಳು ಇರುವ ಸ್ಥಳ ಗೊತ್ತಿದ್ರೂ ಕೂಡ ಪೊಲೀಸರು ಅವರನ್ನ ಬಂಧಿಸುವಲ್ಲಿ ಹಿಂದೆಟು ಹಾಕ್ತಾ ಇದ್ದೀರಿ. ಪೊಲೀಸ್ ಇಲಾಖೆಗೆ ಇಷ್ಟೊಂದು ಚೊಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾನೆಂದ್ರೆ ಅವನು ಎಷ್ಟು ಕ್ರಿಮಿನಲ್ ಇದ್ದಿರಬಹುದು, ಅಂತವನನ್ನ ನಾವು ಯಾಕೆ ಬಂಧಿಸ್ತಾ ಇಲ್ಲ ಎಂದು ಪ್ರಶ್ನಿಸಿ ಪೊಲೀಸರ ವಿರುದ್ಧ ಹರಿಹಾಯ್ದಿದ್ದಾರೆ. ಅದಕ್ಕಾಗಿ ಪೊಲೀಸ್ ಇಲಾಖೆಯವರು ತಕ್ಷಣ ಹಲ್ಲೆ ಮಾಡಿದ ಕಲ್ಮೇಶ್ ಗಾಣಿಗೇರ ಹಾಗೂ ಆತನ ಸಹಚರನನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿ, ಎಳೆದಿದ್ರೆ ರಾಜ್ಯಾದ್ಯಂತ ಪೊಲೀಸ್ ಠಾಣೆಗಳ ಎದುರು ಪ್ರತಿಭಟನೆ ಮಾಡ್ತೀವಿ ಅಂತ ತಹಸೀಲ್ದಾರ್ ಮುಖಾಂತರ ಗೃಹ ಸಚಿವರಿಗೆ ಮನವಿ ನೀಡಿದರು. ಬೆಳಗಾವಿಯಿಂದ, ಮೂಡಲಗಿಯಿಂದ, ಗೋಕಾಕನಿಂದ ನಾವು ಬಂದು ಪ್ರತಿಭಟಿಸಿ ಮಾನ್ಯ ತಹಸೀಲ್ದಾರ್ ಮೂಲಕ ಮಾನ್ಯ ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗೋಕಾಕ್ DSP ಅವರಿಗೆ ಹಾಗೂ ಮೂಡಲಗಿ ಸಿಪಿಐ ಸಾಹೇಬರಿಗೆ ಮತ್ತು ರಾಯಬಾಗ್ CPI ಅವರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಕಳೆದ 4 ದಿನ ಆಯಿತು ಯಾದವಾಡ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಏನು ಯಾದವಾಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ತಕ್ಷಣ ಅರೆಸ್ಟ್ ಮಾಡಬೇಕು. 4 ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ. ಯಾಕಂದ್ರೆ ಅವ್ರು ರಾಜಕಾರಣಿ ಅದಾನಂತ ಮಾಡೋರು ಏನ್ ಮಾಡೋರು ಅನ್ನೋದು ಅನುಮಾನ ಬರ್ತೈತಿ. ಯಾಕಂದ್ರ ಆ ಹುಡುಗನ ಮೇಲೆ ಹಲ್ಲೆ ಆಗಿದೆ. ಆ ಹುಡುಗ ಏನಾದ್ರ ನೀವು ನ್ಯಾಯ ಕೊಡಿಸ್ಬೇಕಂದ್ರ ಆತನನ್ನು ಕೂಡಲೇ ಬಂಧಿಸುವಂತ ಕೆಲಸ ಆಗಬೇಕು. ಮತ್ತು ರಾಯಬಾಗ್ ತಾಲೂಕಿನ ನಿಲ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು. ಇನ್ನೊಂದು, ಈ ಕಿಡಿಗೇಡಿಗಳಿಗೆ ಏನ್ ಹೇಳ್ತೀನಿ ಅಂದ್ರ, ಏನು ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ, ಅರಿವಿ ಹಾಕೋದು, ಫೋನ್ಯಾಗ ಮಾತಾಡೋದು, ಊಟ ಮಾಡೋದು, ಚಹಾ ಕುಡಿದು, ಇದನ್ನೆಲ್ಲ ಹಕ್ಕುಗಳನ್ನ ಕೊಟ್ಟಿರುವಂತ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಏನು ಮತ್ತೆ ನಾನು ಬೆಳಗಾವಿ CO ಅವರಿಗೆ ವಿನಂತಿ ಮಾಡ್ಕೋತೀನಿ, ಈ ಗ್ರಾಮ ಪಂಚಾಯಿತಿ ಸದಸ್ಯತ್ವನ ರದ್ದು ಮಾಡಬೇಕು. ಯಾಕಂದ್ರ ಇವು ಏನು ಅಕ್ರಮ ಚಟುವಟಿಕೆಗಳು, ಏನು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಂದ್ರ, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಲ್ಲೆ ಮಾಡೋದಂದ್ರ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತಿ. ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ನೋಡ್ರಿ, ನಮಗ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಬಹಳ ಗೌರವ ಇದೆ, ಬಹಳ ನಂಬಿಕೆ ಇದೆ. ಇವತ್ತು ಪೊಲೀಸ್ ಇಲಾಖೆ ಇರದೇ ಹೋದ್ರೆ ನಾವೆಲ್ಲರೂ ಈ ರೀತಿ ಮಾತಾಡ್ತಾ ಇರಲಿಲ್ಲ. ಆದ್ರೆ ನಾವು ಕುಲಗೋಡು ಪೊಲೀಸ್ ಇಲಾಖೆದವರು ಯಾಕೋ ಅವರ ಉದ್ದೇಶಪೂರ್ವಕವಾಗಿ ಆತನನ್ನ ಬಚ್ಚಿ ಇಟ್ಟು ಅವನನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ಸುತ್ತೆ. ನಮಗ ಅನುಮಾನ ಬರೋದೈತಿ ಪೊಲೀಸ್ ಇಲಾಖೆ ಮೇಲೆ. ನೋಡ್ರಿ, ರಾಜಕೀಯ ಒತ್ತಡ ಇರ್ಲಿ, ಏನೇ ಇರ್ಲಿ, ತಪ್ಪು ಮಾಡಿದಾನಂದ್ರ ಅವ್ ಯಾರೇ ಇರ್ಲಿ, ಇವತ್ತು ಕೋಟ್ಯಾಧೀಶರಿಗೂ ಅದೇ ಕಾನೂನು, ಬಡವನಿಗೂ ಅದೇ ಕಾನೂನು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ. ನಮ್ಮ ಜೊತೆ ಕಾನೂನು ಇದೆ. ಈಗ ಏನಾರ ಬಂಧನ ಮಾಡದೆ ಹೋದ್ರೆ ನಾವು ಮುಂದಿನ ದಿನಮಾನದಾಗ ನಮ್ಮ ದಲಿತ ಪರ ಸಂಘಟನೆಯಿಂದ ಬೆಳಗಾವಿ ಚಲೋ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಸಂದರ್ಭದಲ್ಲಿ ಗೋಕಾಕ್ ದಲಿತ ಮುಖಂಡರು ಆದ ಸುರೇಶ್ ಕುಮರೇಶಿ, ವಿಶಾಲ ಮೇಸ್ತ್ರಿ, ಹನುಮಂತ ಅಮನಗಿ, ರಮೇಶ್ ಮೇಸ್ತ್ರಿ, ಅರ್ಜುನ ಗುಂಡವಗೋಳ, ರಮೇಶ್ ಮಾಸನವರ್, ಸಂತು ಪೂಜೇರಿ, ಗೋವಿಂದ ಕಲ್ಲಿಮನಿ, ಶೆಟ್ಟಪ್ಪ ಮೇಸ್ತ್ರಿ, ಬಸು ಮೇಸ್ತ್ರಿ, ರಮೇಶ್ ಮಾದರ, ಏಬನೇಜರ್ ಕರಬಜ್ಜನವರ್, ರಫೀಕ್ ಬೋಕರೆ, ಲಗಮಪ್ಪಗೋಳ, ಮುದಲಿಂಗ ಗೊಡಬಾಳ್, ಉದಯ ಮಾಡನಗೇರಿ, ನಾಗಪ್ಪ ಹರ್ಜನ್, ಸುನೀತಾ ಕುಂದೂರ, ಸಂಗೀತಾ ಕಾಂಬ್ಳೆ, ಲಕ್ಷ್ಮೀ ಪಾಟೀಲ್, ಜಯಶ್ರೀ ಸೂರ್ಯವಂಶಿ, ಲಕ್ಷ್ಮೀ ಹೊಸ್ಮನಿ, ಯಶೋಧ ಬಡಿಗೇರ್, ಸುನೀತಾ ಕುಲವಿ, ಶಬೀರ್ ಮುಜಾಫರ್ ಸೇರಿ ಪ್ರತಿಭಟನೆಯಲ್ಲಿ ನೂರಾರು ದಲಿತ ಮುಖಂಡರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.